ನರ್ಸ್ಗಳ ಸೋಗಿನಲ್ಲಿ ಬಂದು ಆಸ್ಪತ್ರೆಯಲ್ಲಿದ್ದ ಹಸುಗೂಸನ್ನ ಅಪಹರಣ ಮಾಡಿದಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಮಕ್ಕಳ ಕಳ್ಳಿಯರನ್ನ ಪೊಲೀಸರು ಬಂಧಿಸಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿರುವಂಥದ್ದು. ಕಲಬುರಗಿಯ ಜಿಲ್ಲಾಸ್ಪತ್ರೆಯಲ್ಲಿ ಕಳುವಾಗಿದ್ದಂತಹ ಹಸುಗೂಸು ಪತ್ತೆಯಾಗಿರುವಂಥದ್ದು. ಮರಳಿ ಅಮ್ಮನ ಮಡಿಲನ್ನ ಸೇರಿದೆ ಗಂಡು ಮಗು. ನಿನ್ನೆ ಕಸ್ತೂರಿ ಎಂಬುವರ ಹಸುಗೂಸನ್ನ ಕದ್ದಿದ್ರು ನಕಲಿ ನರ್ಸ್ಗಳು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು. 3 ಕಳ್ಳಿಯರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉಮೇರಾ, ನಸರೀನ್, ಫಾತಿಮಾ ಬಂಧಿತ ಮಕ್ಕಳ ಕಳ್ಳಿಯರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಕಲಬುರಗಿಯ MS ಕೆಮಿಲ್ ಬಡಾವಣೆಯಲ್ಲಿ ಇವರನ್ನ ಅರೆಸ್ಟ್ ಮಾಡಿರುವಂಥದ್ದು. ACP ಭೂತೇಗೌಡರ ನೇತೃತ್ವದಲ್ಲಿ ಈಗ ಮಗುವನ್ನ ತಾಯಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮಗುವನ್ನು ಕಳೆದುಕೊಂಡು ತಾಯಿ ಕಂಗಾಲಾಗಿದ್ರು. ಹುಡುಕಿ ಕೊಡಿ ಅಂಥೇಳಿ ಪೊಲೀಸರಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ಈಗ ಮತ್ತೆ ಮರಳಿ ಅಮ್ಮನ ಮಡಿಲನ್ನು ಸೇರಿದೆ ಹಸುಗೂಸು. ಚಪ್ಪಾಳೆ. ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿದ್ದಂತಹ ಮಗುವನ್ನ ಕದ್ದಿರ್ತಾರೆ 3 ಕಳ್ಳಿಯರು. ಕದ್ದ ಮಗುವನ್ನ ಖೈರೂನ್ ಎಂಬಾಕೆಗೆ 50,000 ರೂಪಾಯಿಗೆ ಮಾರಾಟ ಮಾಡಿರ್ತಾರಂತೆ. ಟಿವಿಯಲ್ಲಿ ಸುದ್ದಿ ನೋಡಿ ಅಕ್ಕಪಕ್ಕದ ನಿವಾಸಿಗಳಿಂದ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಮನೆಯಲ್ಲಿದ್ದಂತಹ ಮಗುವನ್ನ ರಕ್ಷಿಸಿ ಕಳ್ಳಿಯರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಗು ಖರೀದಿಸಿದಂತಹ ಖೈರೂನ್ ಏನಿದ್ದಾರೆ ಅವರು ನಾಪತ್ತೆಯಾಗಿದ್ದಾರೆ. ಪೊಲೀಸರಿಂದ ಅವರಿಗೆ ಈಗ ತೀವ್ರ ಶೋಧವನ್ನು ನಡೆಸ್ತಾ ಇರುವಂಥದ್ದು. ಬಟ್ ಮಡಿಲಲ್ಲಿದ್ದಂತಹ ಮಗು ನಾಪತ್ತೆ ಆಗಿದ್ದರಿಂದ ತಾಯಿ ಕಂಗಾಲಾಗಿದ್ರು, ಆತಂಕಕ್ಕೊಳಗಾಗಿದ್ರು. ಈಗ ವಾಪಸ್ ಮರಳಿ ತಾಯಿಯ ಮಡಿಲು ಸೇರಿರೋದ್ರಿಂದ ತಾಯಿಯ ಮುಖದಲ್ಲೂ ಕೂಡ ಮಂದಹಾಸ, ಜೊತೆಗೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ಪೊಲೀಸರಿಗೆ. ಸರ್ 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಮಗು ಕಳಾಗಿದೆ ಸರ್. ಅದನ್ನ ಬಗ್ಗೆ ನಾವು ಎಲ್ಲ ಕಡೆ ಸರ್ಚ್ ಮಾಡಿದ್ದೆವು, ಎಲ್ಲ ಕಡೆ ಹುಡುಕಾಡಿದ್ದೆವು. ಆಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೆ ಸರ್. ಅದ್ರ ಬಗ್ಗೆ ಎಲ್ಲ ಕೇರ್ ತೊಗೊಂಡ್ರು ನಮ್ಮ SP ಸಾಹೇಬ್ರು ಮತ್ತು ಇದು SP ಮೇಡಮ್ ಅವರು ಮತ್ತು ಕಮಿಷನರ್ ಅವರು ಮತ್ತು DYSPಗಳು ಎಲ್ಲರೂ ಸಹಭಾಗಿತ್ವದಲ್ಲಿ ಕೆಲಸ ಮಾಡಿದ್ರು ಸರ್. ಎಲ್ಲ ಕಡೆ ಸರ್ಚ್ ಮಾಡಿ ನಿನ್ನೆ ನಮ್ಮ ಮಗುನ ತಂದು ಕೊಟ್ಟಿದ್ದಾರೆ ಸರ್. ರಾತ್ರಿ 1 ಗಂಟೆ ಆಗಿತ್ತು ಸರ್. ಫುಲ್ ನಮ್ಮ ಮನೇಲಿ ಎಲ್ಲ ಖುಷಿಯಾಗಿಬಿಟ್ಟೆ ಸರ್. ಎಲ್ಲರಿಗೆ ನಾವು ಚೆನ್ನಾಗಿದೆ ಸರ್, ಆರೋಗ್ಯವಾಗಿದ್ದೆ ಮಗು. ಇದು ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಜಿಲ್ಲಾಸ್ಪತ್ರೆಯಲ್ಲಿದ್ದಂತಹ ಹಸುಗೂಸನ್ನ ಕದ್ದಂತಹ ಪ್ರಕರಣ ಇದು. ಈಗ 3 ಕಳ್ಳಿಯರನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸ. ಪೊಲೀಸರ ಬೇಟೆ ಹೇಗಿತ್ತು, ಜೊತೆಗೆ ಈಗ ಮಗು ವಾಪಸ್ ಆಗಿರೋದ್ರಿಂದ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ? ಹೌದು ಪ್ರೇಮ್, ಏನಂದರೆ ಕಲಬುರಗಿಯ ಜಿಲ್ಲಾಸ್ಪತ್ರೆಯಿಂದ ಏನು ನವಜಾತ ಶಿಶು ಒಂದು ಕಳ್ಳತನ ಆಗಿತ್ತು, ಆ ಒಂದು ಪ್ರಕರಣವನ್ನು ತುಂಬ ಚಾಲೆಂಜ್ ಆಗಿ ತೆಗೆದುಕೊಂಡಂತಹ ಕಲಬುರಗಿ ಪೊಲೀಸ್ ಆಯುಕ್ತಾಲಯದ ಟೀಮ್ ಭೂತೇಗೌಡ, ಸೋಮಲಿಂಗ್ ಮತ್ತು ರಾಘವೇಂದ್ರ ಅವರ ಟೀಮ್ ಅಂದರೆ 48 ಗಂಟೆಗಳಲ್ಲಿ ಈಗ ಮಗುವನ್ನು ಏನಂದರೆ ಮರಳಿ ಅವರ ಪೋಷಕರ ಮಡಿಲಿಗೆ ಹಾಕುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. ಸುಮಾರು ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಏನಂದರೆ ಮಗುವನ್ನು ಅವರ ಪೋಷಕರಿಗೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಏನಂದರೆ ಮಗುವನ್ನು ಕಳ್ಳತನ ಮಾಡಿದಂತಹ ಫಾತಿಮಾ ಆಗಿರ್ಬೋದು, ಮತ್ತೆ ಅವರ ಟೀಮ್ ಏನಿದೆ, ಫಾತಿಮಾ ಸೇರಿದಂತೆ ಒಟ್ಟು 3 ಜನರನ್ನು, ಉಮೇರಾ ಹಾಗೂ ನಸರೀನ್
ಒಟ್ಟು 3 ಜನರನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದು, ಪ್ರಮುಖವಾಗಿ ಈ 3 ಜನ ಏನಂದರೆ ಮಕ್ಕಳನ್ನು ಮಾರಾಟಕ್ಕಾಗಿ ಕಳ್ಳತನ ಮಾಡಿರೋ ಬಗ್ಗೆ ಈಗಾಗಲೇ ಪೊಲೀಸರಿಗೆ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಒಟ್ಟು 50,000 ರೂಪಾಯಿಗೆ ಮಗುವನ್ನು ಮಾರಾಟ ಮಾಡಿರೋದ್ರ ಬಗ್ಗೆ ಈಗ ಅವರು ತಪ್ಪೊಪ್ಪಿಕೊಂಡಿದ್ದಾರೆ. ಇನ್ನು ಮಗು ಖರೀದಿ ಮಾಡಿದಂತಹ ಖೈರೂನ್ ಎಂಬ ಮಹಿಳೆಗಾಗಿ ಈಗ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಸದ್ಯ ಮಗುವನ್ನು ರೆಸ್ಕ್ಯೂ ಮಾಡಿ ಪೋಷಕರ ಮಡಿಲಿಗೆ ಹಾಕಿದ ಬಳಿಕ ಈಗ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಏನಂದರೆ SNCU ವಾರ್ಡ್ನಲ್ಲಿ ಮಗುವನ್ನು ಸದ್ಯ ಚಿಕಿತ್ಸೆಗೆ ಕೊಡಲಾಗ್ತಾ ಇದೆ. ಸೊ ಒಟ್ಟು ಚಾಲೆಂಜ್ ಆಗಿ ತೆಗೆದುಕೊಂಡಂತಹ ಈ ಒಂದು ಪ್ರಕರಣವನ್ನು ನಿಜಕ್ಕೂ ಕೂಡ ಕಲಬುರಗಿ ಪೊಲೀಸರು ಕೇವಲ 48 ಗಂಟೆಗಳಲ್ಲಿ ಭೇದಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನಂದರೆ ಪೊಲೀಸರಿಗೆ ಮಾಧ್ಯಮಗಳಲ್ಲಿ ಏನು ವರದಿಗಳು ಪ್ರಸಾರವಾಗಿದ್ದು, ಆ ಒಂದು ವರದಿಗಳ ಆಧಾರದ ಮೇಲೆ ಅವರಿಗೆ ಕೆಲವು ಜನ ಏನಂದರೆ ಈ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಮಗು ಏನು ಕಳ್ಳತನ ಆಗಿದೆ ಅದು ಈ ಒಂದು MS ಕಿಮಿಲ್ ಬಡಾವಣೆಯಲ್ಲಿದೆ ಅಂತ ಮಾಹಿತಿಯನ್ನು ಕೊಡ್ತಾರೆ. ಅದಾದ ಬಳಿಕ ಏನಂದರೆ ಪೊಲೀಸ್ ಆಯುಕ್ತರ ತಂಡ ನೇರವಾಗಿ MS ಕಿಮಿಲ್ ಬಡಾವಣೆಗೆ ಹೋಗಿ ಏನಂದರೆ ಆ 3 ಜನ ಕಳ್ಳಿಯರನ್ನು ಸದ್ಯ ಬಂಧನ ಮಾಡಿದ್ದಾರೆ. ಸದ್ಯ ಇದೀಗ ಆ ಮಗುವಿನ ಪೋಷಕರು ಏನಂದರೆ ಹೇಗೋ ಒಂದು ಮಗು ನಮ್ಮ ಮಡಿಲಿಗೆ ಬಂತು ಅಂಥೇಳಿ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಪ್ರೇಮ್. ಓಕೆ ಪ್ರವೀಣ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. 48 ಗಂಟೆಗಳಲ್ಲಿಯೇ ಕಳುವಾಗಿದ್ದಂತಹ ನವಜಾತ ಶಿಶುವನ್ನು ಪೊಲೀಸರು ಹುಡುಕಿರುವಂತಹದ್ದು, ವಾಪಸ್ ತಾಯಿಯ ಮಡಿಲು ಸೇರಿಸಿರುವಂತಹದ್ದು. ಪೊಲೀಸರ ಈ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ತಾಯಿಯು ಕೂಡ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಈ ಮಗುವನ್ನು ಕದ್ದಿದ್ದು ಮಕ್ಕಳ ಕಳ್ಳಿಯರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. 50,000 ರೂಪಾಯಿಗೆ ಈ ಗಂಡು ನವಜಾತ ಶಿಶುವನ್ನು ಮಾರಾಟ ಮಾಡುವಂತಹ ಕೆಲಸ ಆಗಿತ್ತು. ಈಗ ಅದನ್ನು ಕೂಡ ಪೊಲೀಸರು ಭೇದಿಸಿದ್ದಾರೆ. ಅದರ ಜೊತೆಗೆ ಯಾರು ಮಗುವನ್ನು ಕೊಂಡ್ಕೊಂಡಿದ್ರಲ್ಲ ಅವರಿಗಾಗಿಯೂ ಕೂಡ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಯಾವಾಗ ದೂರು ಸಲ್ಲಿಕೆ ಆಯಿತು ಆ ಕ್ಷಣಕ್ಕೇ ಪೊಲೀಸ್ ಅಲರ್ಟ್ ಆಗಿ ಆ ಮಗುವನ್ನು ಹುಡುಕುವಂತಹ ಕೆಲಸ ಆಗುತ್ತೆ. ಕೇವಲ 48 ಗಂಟೆಗಳಲ್ಲಿಯೇ ಮಕ್ಕಳ ಕಳ್ಳಿಯರ ಹೆಡೆಮುರಿ ಕಟ್ಟಿದ್ದಾರೆ ಕಲಬುರಗಿ ಪೊಲೀಸರು.